ರಂಜಾನ್ ಬಳಿಕ ಶಾಸಕರ ಅಮಾನತು ವಾಪಸ್ ಆಗಲಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಸ್ಪೀಕರ್ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಹಾಗಾಗಿ ರಂಜಾನ್ ಬಳಿಕ ಶಾಸಕರ ಅಮಾನತು ವಾಪಸ್ ಆಗಲಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ. ಅಮಾನತು ಆದೇಶ ವಾಪಸ್ ಬಗ್ಗೆ ಇದೀಗ ಸುಳಿವು ಸಿಕ್ಕಿದಂತೆ ಕಾಣಿಸ್ತಾ ಇದೆ. ಆ ಅಧಿವೇಶನದ ಅವಧಿಗೆ ಸೀಮಿತ ಮಾಡ್ತಾರ ಅಮಾನತನ್ನ. 6 ತಿಂಗಳವರೆಗೆ ಅಮಾನತಿಗೆ ಅವಕಾಶ ಇದೆ. ಆದಾಗ್ಯೂ ಆ ಆದೇಶವನ್ನ ವಾಪಸ್ ಪಡೆಯೋದಕ್ಕೆ ಸ್ಪೀಕರ್ ಇದೀಗ ಒಪ್ಪಿಗೆಯನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ರಂಜಾನ್ ಬಳಿಕ ಬಿಜೆಪಿ ನಿಯೋಗದಿಂದ ಸ್ಪೀಕರ್ ಭೇಟಿಯಾಗಲಿದ್ದಾರೆ. ಆದಾಗ್ಯೂ ಕೂಡ ಈ ಆದೇಶವನ್ನ ವಾಪಸ್ ಪಡೆಯೋದಕ್ಕೆ ಸ್ಪೀಕರ್ ಒಪ್ಪಿಗೆಯನ್ನ ಕೊಡ್ತಾರೋ ಇಲ್ವೋ ಅನ್ನುವಂತಹ ಪ್ರಶ್ನೆ ಇದೆ. ಅಶೋಕ್ ಜೊತೆಗೆ ದೂರವಾಣಿ ಸಂಭಾಷಣೆಯಲ್ಲಿ ಮೌಖಿಕ ಒಪ್ಪಿಗೆಯನ್ನ ಸ್ಪೀಕರ್ ಖಾದರ್ ನೀಡಿದ್ದಾರೆ. ಇನ್ನು ರಂಜಾನ್ ಬಳಿಕ ಬಿಜೆಪಿ ನಿಯೋಗದಿಂದ ಸ್ಪೀಕರ್ ಭೇಟಿಯನ್ನ ಕೂಡ ಆಗಲಿದ್ದಾರೆ. ಅಧಿಕೃತವಾಗಿ ಮನವಿಯನ್ನ ಮಾಡಲಿರುವಂತಹ ಅಶೋಕ್ ನೇತೃತ್ವದ ನಿಯೋಗ ಬಳಿಕ ತೀರ್ಮಾನವನ್ನ ಸ್ಪೀಕರ್ ಯುಟಿ ಖಾದರ್ ಕೈಗೊಳ್ಳಲಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಜನಾರ್ದನ್, ಇನ್ನು ರಂಜಾನ್ ಬಳಿಕ ಶಾಸಕರ ಅಮಾನತು ವಾಪಸ್ ಆಗಲಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಸ್ಪೀಕರ್ ಜೊತೆಗೆ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ದಾರೆ ಅಂತ ಹೇಳಿ ಏನ್ ಮಾತನಾಡಿದ್ದಾರೆ, ಈ ಕುರಿತ ಡೀಟೇಲ್ಸ್ ಏನಿದೆ? ದಿವ್ಯಾ, ಈ ಸಂಬಂಧವಾಗಿ ಇವತ್ತು ಬೆಳಿಗ್ಗೆ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಸ್ಪೀಕರ್ ಖಾದರ್ ಅವರ ಜೊತೆಯಲ್ಲಿ ಅಂದ್ರೆ ಶಾಸಕರನ್ನ ಅಮಾನತ್ ಮಾಡಿ 6 ತಿಂಗಳ ಕಾಲ ಅವ್ರನ್ನ ಅಮಾನತ್ ಮಾಡಿರುವಂತ ವಿಚಾರದಲ್ಲಿ ಇದು ಸರಿಯಾದ ನಡೆಯಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿ ಆಗಿರ್ಲಿಲ್ಲ. 6 ತಿಂಗಳವರೆಗೆ ಅಮಾನತ್ ಮಾಡಿರುವಂತದ್ದು ಇಷ್ಟೊಂದು ಜನರನ್ನ ಸದನದ ಒಳಗಡೆ ಮಾಡಿರೋದು ಇದರಲ್ಲೂ ಕೂಡ ಮೊದಲ ಬಾರಿಯಾಗಿದೆ. ಇದು ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಯಾವುದೇ ರೀತಿ ಒಂದು ಆತರ ಘಟನೆ ನಡೆದಾಗ ಆ ಅಧಿವೇಶನಕ್ಕೆ ಸೀಮಿತವಾಗಿ ಅಮಾನತ್ ಮಾಡ್ತಾರೆ. ಇದನ್ನ ವಾಪಸ್ ತೆಗೆದುಕೊಳ್ಳಿ, ಆ ಘಟನೆ ನಡೆದು ಹೋಗಿದೆ, ಅಲ್ಲಿ ಒಳಗಡೆ ಆಗಿದೆ, ನಮ್ಮ ಹೋರಾಟ ಪ್ರತಿಪಕ್ಷವಾಗಿ ನಾವು ಮಾಡಿದೀವಿ, ಸ್ಪೀಕರ್ ಆಗಿ ನೀವು ತೆಗೆದುಕೊಳ್ಳುವಂತ ನಿರ್ಣಯವನ್ನ ತೆಗೆದುಕೊಂಡಿದ್ರೆ ಆದ್ರೆ 6 ತಿಂಗಳ ಕಾಲ ಅವ್ರಿಗೆ ಅಮಾನತ್ ಆಗಿರುವಂತದ್ದು, ಅವ್ರು ಯಾವ್ದ್ರಲ್ಲೂ ಕೂಡ ಪಾಲ್ಗೊಳ್ಳದೇ ಇರೋದು, ಯಾವುದೇ ಸಮಿತಿಯಲ್ಲೂ ಕೂಡ ಅವ್ರಿಗೆ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಸಭೆಯಲ್ಲಿ. ಈ ರೀತಿಯಲ್ಲಿ ಮಾಡಿರೋದ್ರಿಂದ ಇದು ಜನತೆಗೂ ಅವರವರ ಕ್ಷೇತ್ರದಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಕ್ಷೇತ್ರದ ಜನರಿಗೂ ಕೂಡ ಇದು ಒಂದು ರೀತಿಯಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ಏನು ಕೆಲಸನೂ ಕೂಡ ಶಾಸಕರು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂತ ವಿಚಾರವನ್ನ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ರಂಜಾನ್ ಬಳಿಕ ತಾನು ಬರ್ತೀನಿ ಬೆಂಗಳೂರಿಗೆ, ಆ ಸಂದರ್ಭದಲ್ಲಿ ಈ ಬಗ್ಗೆ ಮಾತಾಡೋಣ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಅವ್ರ ಜೊತೆಯಲ್ಲಿ ಆರ್ ಅಶೋಕ್ ಅವ್ರ ಜೊತೆಯಲ್ಲಿ ಒಂದು ನಿಯೋಗ ಹೋಗಿ ಸ್ಪೀಕರ್ ಖಾದರ್ ಅವರಿಗೆ ಅಧಿಕೃತವಾಗಿ ಒಂದು ಮನವಿಯನ್ನ ಮಾಡುವಂತ ಒಂದು ಚಿಂತನೆಯನ್ನ ಬಿಜೆಪಿ ಅವರು ಇಟ್ಕೊಂಡಿದ್ದಾರೆ. ಹೋಗಿ ಲಿಖಿತವಾಗಿ ಒಂದು ಮನವಿಯನ್ನ ಕೊಟ್ಟು ಈ ಆದೇಶವನ್ನ ಹಿಂಪಡಿದಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ, ಯಾಕಂದ್ರೆ ಇದನ್ನ ಬೇರೆ ಎಲ್ಲಿಯೂ ಕೂಡ ಚಾಲೆಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಪೀಕರ್ ತಮ್ಮ ಆದೇಶವನ್ನ ಅವರೇ ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತ ಅದೊಂದು ಮಾತ್ರ ಸಾಧ್ಯ ಇದೆ. ಹಾಗಾಗಿ ಸ್ಪೀಕರ್ ಅವರಿಗೆ ಮನವೊಲಿಸಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಈ ಒಂದು ಆದೇಶವನ್ನ ವಾಪಸ್ ಪಡೆಯುವಂತೆ ಮಾಡ್ಲಿಕ್ಕೆ ಯಶಸ್ವಿ ಆಗ್ಬೇಕು ಅಂತ ಒಂದು ಪ್ರಯತ್ನ ಇವ್ರು ಮಾಡಿದ್ದಾರೆ. ಖಾದರ್ ಅವ್ರ ಜೊತೆಯಲ್ಲಿ ಅಶೋಕ್ ಅವರು ಮಾತಾಡಿದಾಗ ಆಯ್ತು ಅನ್ನೋ ರೀತಿಯಲ್ಲಿ ಒಂದು ಮೌಖಿಕವಾದ ಭರವಸೆ ಸಿಕ್ಕಿದೆ ಅಂತ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ರಂಜಾನ್ ಬಳಿಕ ಈ ಒಂದು ಆದೇಶ ಏನಿದೆ, 18 ಜನ ಶಾಸಕರನ್ನ ಅಮಾನತ್ ಮಾಡಿರುವಂತ ಆದೇಶ, ಇದಕ್ಕೆ ಆದೇಶ ವಾಪಸ್ ಆಗುವಂತ ಒಂದು ಭರವಸೆ ಸಿಕ್ಕಂತೆ ಕಾಣಿಸ್ತಾ ಇದೆ ಬಿಜೆಪಿಗರಿಗೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.